ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಇದೊಂದು ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಈ ರೀಡಿಂಗ್ನ ವಾಚ್ ಮಾಡಬಹುದು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರ್ಸ್ನಲಾಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು, ಹಾಗೆ ಪೆಂಡಲಮ್ ರೀಡಿಂಗ್ ತೊಗೊಳ್ಬೇಕಂತ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ಆಲ್ರೆಡಿ ನಾನು ನಿಮಗೆ ಹೇಳಿದಾಗೆ ನಿಮ್ಮ ಪರ್ಸನ್ ನಿಮ್ಮ ಪ್ರೀತಿಯಲ್ಲಿ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಮಾಡಬೇಕು, ನೆಕ್ಸ್ಟ್ ಅವರು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಏನು ಯೋಚನೆ ಮಾಡ್ತಿದ್ದಾರೆ ಅಂಥೇಳಿ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಅಂತ ಹೇಳಿದೆ. ಹಾಗೆಯೇ ಇದು ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಒಂದು ರೀಡಿಂಗ್ನ ವಾಚ್ ಮಾಡ್ತೀರಾ ಆವಾಗ ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಹಾಗೆ ಈ ಒಂದು ರೀಡಿಂಗ್ ಮ್ಯಾರಿಡ್ ಆಗಿರೋರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು. ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದರೂ ಇಶ್ಯೂಸ್ ಆಗ್ತಾ ಇದ್ದರೆ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆ, ರೀಡಿಂಗ್ ವಾಚ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅಥವಾ ಅವ್ರ ಫೋಟೋ ಇದ್ದರೆ ನೋಡಿ, ಅಥವಾ ಅವ್ರ ಹೆಸರನ್ನು 3 ಬಾರಿ ಹೇಳಿ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ನಾನು ಇಲ್ಲಿ ಫ್ಲೇಮ್ನ ಯಾವಾಗ ತೋರಿಸ್ತೀನಲ್ವ ಆವಾಗ. ಸೊ ಓಕೆ, ಹಾಗೆ ಬ್ಯೂಟಿಫುಲ್ಲಾಗಿ ಯಾರೆಲ್ಲ ಪಾಸಿಟಿವ್ ಕಮೆಂಟ್ ಮಾಡ್ತೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರಿಗೂ ಆ ಒಂದು ಆದಿಪರಾಶಕ್ತಿ ಜಗನ್ಮಾತೆ ನಿಮ್ಮೆಲ್ಲರೂ ಜೀವನದಲ್ಲೂ ಒಂದು ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಬ್ಲೆಸ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ ಫೇಸ್ನ. 3 ಬಾರಿ ಅವರ ಹೆಸರನ್ನು ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ತುಂಬ ಜನ ಸಪ್ರೇಷನಲ್ಲಿದ್ದೀರಾ. ತುಂಬ ಮಂತ್ಗಳಾಗ್ತಾ ಬಂತು. ಕೆಲವೊಬ್ಬರಿಗೆ ಇಲ್ಲಿ ತುಂಬ ಸಪ್ರೇಷನಲ್ಲಿದ್ದೀರಾ. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಕೂಡ ಏನೋ ಒಂದು ಫ್ಯಾಮಿಲಿ ಇಶ್ಯೂಸಿಂದ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಲ್ಲಿ ಸಪ್ರೇಷನಲ್ಲಿದ್ದೀರಾ. ಸೊ ಎಷ್ಟು ಟ್ರೈ ಮಾಡಿದರೂ ಇಲ್ಲಿ ಸಪ್ರೇಷನಲ್ಲೇ ಇದ್ದೀರಾ. ಸೊ ನೋಡ್ಬೋದು ನೀವಿಲ್ಲಿ ಆ ಒಂದು ಡಾಟ್ಸ್ಗಳೆಲ್ಲದು ಸಪ್ರೇಟ್ ಆಗ್ತಾ ಇದೆ. ಸೊ ನೀವೆಷ್ಟು ಟ್ರೈ ಮಾಡ್ತಿದ್ರೆ ಅವರು ಸಪ್ರೇಟ್ ಆಗ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ಬರು ತುಂಬ ಅವರಿಗೆ ಸಪ್ರೇಷನ್ ಆಗಲಿಕ್ಕೆ ತುಂಬ ಇಲ್ಲಿ ಹೇಳಿ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಪ್ರೀತಿಯಲ್ಲಿ ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಮ ಲೈಫಲ್ಲಿ ಸಡನ್ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಸಡನ್ನಾಗಿ ನಿಮ್ಮ ಪರ್ಸನ್ ನಿಮ್ಮನ್ನು ಭೇಟಿ ಮಾಡುವಂಥದ್ದು ಅಥವಾ ನಿಮ್ಮ ಜೊತೆ ಒಂದು ಕಮಿಟ್ಮೆಂಟ್ ಕೊಡುವಂಥದ್ದು. ಎಸ್, ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಹತ್ರ ವಾಪಸ್ ರಿಟರ್ನ್ ಬರ್ತಾರೆ. ಅವರು ಮಾಡಿದಂತಹ ಏನಾದರೂ ನಿಮಗೆ ಹರ್ಟ್ ಮಾಡಿರುವಂಥದ್ದು ಅಥವಾ ನಿಮ್ಮಿಂದ ಏನಾದರೂ ಹರ್ಟ್ ಆಗಿರುವಂಥದ್ದು ಅದೆಲ್ಲದನ್ನು ಅವರು ಕ್ಷಮಿಸಿಬಿಟ್ಟು ನಿಮ್ಮ ಹತ್ರ ಡೆಫಿನೆಟ್ಲಿ ಬರ್ತಾರೆ. ಹ್ಯಾಪಿ ಬಿಗ್ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ ಇಲ್ಲಿ. ಓಕೆ, ಸಡನ್ನಾಗಿ ಆಗುತ್ತೆ. ಇಲ್ಲಿ ಕೆಲವರಿಗೆ ಸಡನ್ನಾಗಿ ಸಪ್ರೇಷನ್ ಆಗಿದ್ದೀರಾ. ಸೊ ಸಡನ್ನಾಗಿ ನೀವಿಬ್ಬರು ಮತ್ತೆ ಸರಿ ಆಗ್ತೀರಾ, ಪ್ಯಾಚಪ್ ಆಗ್ತೀರಾ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮಿಬ್ಬರ ಮಧ್ಯ ತುಂಬ ಏನು ಹೇಳ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ, ನಿಮ್ಮಿಬ್ಬರ ಮಧ್ಯ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಹಾಗೆಯೇ ತುಂಬಾ ಪ್ರೀತಿ ಇತ್ತು. ಬಟ್ ಹೋಗ್ತಾ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ ಈ ಒಂದು ರೀಡಿಂಗಲ್ಲಿ. ಸೊ ಥರ್ಡ್ ಪಾರ್ಟಿ ಮಾತನ್ನು ಕೇಳ್ತಾ ನಿಮ್ಮಿಂದ ಅವರು ಕ್ರಮೇಣ ದೂರ ಆಗ್ತಾ ಬಂದಿದ್ದಾರೆ. ಫೈನಲ್ ಇಶ್ಯೂಸ್ ಅಂತ ಹೇಳಿದ್ರೆ
ಅವ್ರ ಫ್ಯಾಮಿಲಿಯಿಂದನೇ ನಿಮಗೆ ಅಥವಾ ಅವ್ರ ಫ್ರೆಂಡ್ಸಿಂದ ಆಗಿರ್ಬೋದು, ಅಥವಾ ನಿಮಗೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್, ಥರ್ಡ್ ಪಾರ್ಟಿ ಏನಿದ್ದಾರೆ ಅವರಿಂದನೇ ನಿಮಗೆ ಹರ್ಟ್ ಆಗಿದೆ. ನನ್ನ ಪರ್ಸನ್ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ನೀವಾಗಿ ಅವರಿಂದ ಸಪ್ರೇಟ್ ಆಗಿದ್ದೀರಾ, ಅಥವಾ ಅವರಾಗಿ ನಿಮ್ಮನ್ನು ಸಪ್ರೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ನಿಮ್ಮ ಮೇಲೆ ಆಪಾದನೆಯನ್ನು ಮಾಡಿ, ಅನಾವಶ್ಯಕ ಆಪಾದನೆ ಮಾಡಿ ನಿಮ್ಮಿಂದ ಅವರು ಸಪ್ರೇಟ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಅವರ ಒಂದು ಸ್ಟೆಪ್ ಅಂತ ಹೇಳಿದರೆ, ಇಲ್ಲಿ ಕೆಲವೊಬ್ಬರಿಗೆ ಡಿವೋರ್ಸ್ ಮಾಡೋವಂಥ ಚಾನ್ಸಸ್ ಇದೆ, ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೆ. ಓಕೆ, ಅವರಾಗಿ ನಿಮಗೆ ಡಿವೋರ್ಸ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಥರ್ಡ್ ಪಾರ್ಟಿ ಏನು ಹೇಳ್ತಾರೆ ಆ ಥರ ಅವ್ರು ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆನಾ, ಕರೆಂಟ್ ಸಿಚುವೇಶನ್. ಸೊ ಹಾಗಾಗಿ ಇಲ್ಲಿ ಅವರಾಗಿ ನಿಮ್ಮ ಹತ್ರ ಏನು ಹೇಳ್ಬೋದು, ನಿಮಗೆ ಡಿವೋರ್ಸ್ ಮಾಡುವಂಥದ್ದು ಆಗತ್ತೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ. ಸೊ ಓಕೆ, ಸೊ ಇಲ್ಲಿ ನಿಮ್ಮ ನಂಬರ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ, ಎವ್ರಿಥಿಂಗ್ ಎಲ್ಲ ಕಡೆ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದೇ ಬೇಡ ಅಂಥೇಳಿ. ಓಕೆ, ದಟ್ ಮೀನ್ಸ್ ನಿಮ್ಮ ಪರ್ಸನ್ನ, ಓಕೆ, ನಿಮ್ಮ ಪರ್ಸನ್ ನೀವು ಕಾಂಟ್ಯಾಕ್ಟ್ ಮಾಡೋದೇ ಬೇಡ ಅಂಥೇಳಿ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ನಂಬರ್ ಏನು ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡುವಂಥ ಸಿಚುವೇಶನ್ಸ್ಗಳು ತುಂಬ ಇದೆ. ಯಾಕಂತ ಹೇಳಿದರೆ ಇಲ್ಲಿ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾಯಿಲ್ಲ, ನಿಮ್ಮ ನೆನಪುಗಳು ಅವ್ರಿಗೆ ತುಂಬಾ ಕಾಡ್ತಾ ಇದೆ. ಸೊ ಫೈನಲಿ ಅವರೇ ಅವರ ಒಂದು ಈಗೋ ಇರ್ಬೋದು, ಪ್ರತಿಯೊಂದನ್ನು ಅವರು ಬಿಟ್ಟು ನಿಮ್ಮ ಹತ್ರ, ಅವರಾಗಿ ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ಇದೆ. ಓಕೆ, ತುಂಬ ಈಗೋ ಪರ್ಸ್ನಾಲಿಟಿ, ನಿಮ್ಮ ಪರ್ಸನ್ ತುಂಬ ಈಗೋ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೋ ಒಂದು ಸಿಚುವೇಶನ್ ಅವರ ಈಗೋಯಿಂದನೇ ಈ ಒಂದು ಪ್ರಾಬ್ಲಮ್ ಎಲ್ಲ ಆಗಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗಿದೆ. ಸೊ ಆ ಈಗೋನ ಬಿಟ್ಟು ನಿಮ್ಮ ಹತ್ರ ಡೆಫಿನೆಟ್ಲಿ ಬರ್ತಾರೆ. ಓಕೆ, ಅವರಾಗಿ ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ತುಂಬ ಇದೆ ಇಲ್ಲಿ. ಸೊ ಇಲ್ಲಿ ಕೆಲವೊಬ್ಬರು ಕಮಿಟ್ಮೆಂಟ್ಗೋಸ್ಕರ ಜಗಳ ಮಾಡ್ಕೊಂಡಿದ್ದೀರ ಅಂತ ಅನ್ನಿಸ್ತಿದೆ. ಸೊ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಸ್ವಲ್ಪ ದಿನ ನನಗೆ ಟೈಮ್ ಕೊಡು, ಸ್ವಲ್ಪ ವೆಯ್ಟ್ ಮಾಡು, ನಾನು ನೀನೇನು ಕೇಳಿದ್ಯಾ ಅದಕ್ಕೆ ನಾನು ಕಮಿಟ್ಮೆಂಟ್ ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಒಂದು ಕಮಿಟ್ಮೆಂಟ್ ಕೊಡಲಿಕ್ಕೋಸ್ಕರ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಗೊತ್ತಿಲ್ಲದೇನೆ ನಿಮಗೊಂದು ಸರ್ಪ್ರೈಸ್ ಕೊಡಬೇಕು ಅಂಥೇಳಿ. ಸೊ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅವರಿಗೆ. ಸೊ ಏನೋ ಒಂದು ಸರ್ಪ್ರೈಸ್ ನಿಮಗೇನೋ ಸಿಗುವಂಥ ಚಾನ್ಸಸ್ ಇದೆ. ಇಲ್ಲಿ H ಲೆಟರ್ನವ್ರಿದ್ದೀರಾ, K ಲೆಟರ್ನವ್ರಿದ್ದೀರಾ, D ಲೆಟರ್ನವ್ರಿದ್ದೀರಾ, N ಲೆಟರ್, P ಲೆಟರ್ ಆ್ಯಂಡ್ ಝೆಡ್ ಆ ಒಂದು ಲೆಟರ್ ಕಾಣಿಸ್ತಿದೆ ಇಲ್ಲಿ. ಸೊ N, M, V ಲೆಟರ್ ಆ್ಯಂಡ್ L ಲೆಟರ್ ಇದೆ. ಸೊ Y ಲೆಟರ್, ಈ ಎಲ್ಲ ಲೆಟರ್ನವರು ಪ್ರೆಸೆನ್ಸ್ ಇಲ್ಲಿದೆ. ಸೊ ಓಕೆ, ಇಲ್ಲಿ ಯಾವುದಾದ್ರೂ ಲೆಟರ್ನ ನಾನು ಇಲ್ಲಿ ಹೇಳಲಿಲ್ಲ ಅಂತ ಹೇಳಿದ ಕೂಡಲೇ ಆ ಪ್ರೆಸೆನ್ಸ್ ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ. ಇಲ್ಲಿ ಮೇನ್ ಯಾವೊಂದು ಲೆಟರ್ ಎನರ್ಜಿ ಸಿಗುತ್ತೆ, ಸೊ ಆ ಲೆಟರ್ನ ನಾನಿಲ್ಲಿ ಹೇಳಿದ್ದೀನಿ. ಓಕೆ, ಕರೆಂಟ್ ಸಿಚುವೇಶನ್ ಅವರದ್ದು ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸೇರಬೇಕು ಅಂತ ತುಂಬ ಕಾತರದಲ್ಲಿದ್ದಾರೆ. ಓಕೆ, ಅದೇನು ಬೇಕಿದ್ರೂ ಆಗಲಿ, ನಾನು ಡೆಫಿನೆಟ್ಲಿ ನಿನ್ನನ್ನು ನಾನು ಸೇರ್ತೀನಿ, ನಿನ್ನ ಜೊತೆ ನಾನು ಬರ್ತೀನಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ತುಂಬ ಭಯ ಇದೆ, ಯಾರ್ದೋ ಭಯ ಅವರಿಗೆ ಅಂದರೆ ಹೆದರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಪರ್ಸನಿಗೆ ಇಲ್ಲಿ ಯಾರೋ ತುಂಬ ಹೆದರಿಸಿದ್ದಾರೆ. ಸೊ ಆ ಹೆದರಿಕೆಯಿಂದನೇ ಇಲ್ಲಿ ನಿಮ್ಮನ್ನು ಭೇಟಿ ಮಾಡಲಿಕ್ಕಿರ್ಬೋದು, ಅಥವಾ ನಿಮ್ಮಿಂದ ಬ್ರೇಕಪ್ ಆಗಲಿಕ್ಕಿರ್ಬೋದು,
ಆ ಭಯನೇ ಕಾರಣ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆ, ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದೀರಾ. ಅವರ ಸ್ವಭಾವ ಇಷ್ಟು ದಿನ ನಿಮ್ಮ ಹತ್ರ ಆ ಥರ ಒಂದು ಸಿಚುವೇಶನ್ ನಿಮ್ಮ ಹತ್ರ ಕಾಣಿಸಿರಲಿಲ್ಲ, ಬಟ್ ಸಡನ್ನಾಗಿ ಅವರು ಚೇಂಜಸ್ ಆಗಿರುವಂಥದ್ದು ನಿಮಗೆ ಆಶ್ಚರ್ಯ ಆಗಿದೆ. ಈ ಥರ ವ್ಯಕ್ತಿ ಅಲ್ಲ, ಬಟ್ ಯಾಕೆ ಈ ಥರ ಆಗಿದೆ ಅಂಥೇಳಿ ತುಂಬ ಜನ ಆ ಒಂದು ಆಶ್ಚರ್ಯದಲ್ಲೇ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ಬರು. ಓಕೆ, ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾರಿಡ್ ಲೈಫಲ್ಲಿ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಹ್ಯಾಪಿ ಬಿಗ್ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆ, ರಿಯೂನಿಯನ್ ಆಗೋ ಚಾನ್ಸಸ್ ಇದೆ. ಡೆಫಿನೆಟ್ಲಿ ನಿಮ್ಮ ನಂಬರ್ ಅನ್ಬ್ಲಾಕ್ ಮಾಡ್ತಾ ಇದ್ದಾರೆ. ಇನ್ನು ಹೇಳಬೇಕಂತಿದ್ರೆ ಒಂದು 15 ಡೇಸ್ ಆಗ್ಬೋದು ಅಥವಾ ಒಂದು ಮಂತ್ ಅಲ್ಲಿ ಅವರ ಒಂದು ಮನಸ್ಸು ಯಾವಾಗ ತಿಳಿ ಆಗುತ್ತೆ ಆವಾಗ ಡೆಫಿನೆಟ್ಲಿ ನಿಮ್ಮ ಹತ್ರ ಅವರು ಬರ್ತಾರೆ ಅಂತ ಅನ್ನಿಸ್ತಿದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ, ಎಂಗೇಜ್ಮೆಂಟ್ ಆದಮೇಲೆ ಬ್ರೇಕಪ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಬ್ರೇಕಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಕೆಲವೊಬ್ಬರು ಲೈಫಲ್ಲಿ. ಓಕೆ, ಸೊ ತುಂಬಾ ಡಿಪ್ರೆಸ್ಸಲ್ಲಿದ್ದೀರಾ. ಇಲ್ಲಿ ಕೆಲವೊಬ್ಬರಿಗೆ ನಿಮಗೆ ಮೇಲಿನ ಮೇಲೆ ನಿಮಗೆ ಹರ್ಟ್ ಮಾಡಿದ್ದಾರೆ. ಓಕೆ, ಸೊ ಅನಾವಶ್ಯಕವಾಗಿ ನಿಮ್ಮ ಮೇಲೆ ಆಪಾದನೆ ಹೇಳುವಂಥದ್ದು ಅಥವಾ ನಿಮಗೆ ತುಂಬಾ ಹರ್ಟ್ ಆಗೋ ಹಾಗೆ ನಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ನಿಮಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿದ್ದೂ ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ, ಬಟ್ ನೀವು ಅದನ್ನು ಕ್ಷಮಿಸ್ಬಿಟ್ಟು ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿದ್ರಿ ಇಷ್ಟು ದಿನ, ಬಟ್ ನಿಮಗೆ ಅದನ್ನು ತಡಿಲಿಕ್ಕಾಗ್ದೇ ಹೊರಗೆ ಬಂದಿದ್ದೀರಾ ಆ ರಿಲೇಷನ್ಶಿಪ್ಪಿನ ಅಂತ ಅನ್ನಿಸ್ತಿದೆ. ಬಟ್ ಆ ಹರ್ಟ್ ಏನು ಮಾಡಿದ್ರು ನಿಮಗೆ ಅದು ಅವರಿಗೆ ಅರಿವಾಗಿದೆ. ಆ ಥರ ನಾನು ನನ್ನ ಪರ್ಸನ್ ಜೊತೆ ನಡ್ಕೊಳ್ಬಾರ್ದಾಗಿತ್ತು ಅಂತ ಇಲ್ಲಿ. ಓಕೆ, ಓಕೆ, ನಿಮ್ಮ ಪರ್ಸನ್ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ 22/11/8/28 31st 5/15 24th. ಇಲ್ಲಿ ಮ್ಯಾರಿಡ್ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಓಕೆ, ಮ್ಯಾರಿಡ್ ಆಗಿರೋರು ಆ ಒಂದು ಮ್ಯಾರೇಜ್ ಆಗಿರೋಂಥ ಡೇಟನ್ನು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ನಾನು ಹೇಳಿರೋಂಥ ಡೇಟಲ್ಲಿ. ಓಕೆ, ಓಕೆ, ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಆ ಒಂದು ಎನರ್ಜಿ ಸಿಗ್ತಿದೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನೆಕ್ಸ್ಟ್ ಒಂದು ವೀಕಲ್ಲಿ ಅಥವಾ 15 ಡೇಸ್ 1 ಮಂತ್ ಒಳಗೆ ನಿಮ್ಮ ಹತ್ರ ಅವರು ಸಾರಿ ಕೇಳ್ತಾರೆ. ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ಯಾಚಪ್ ಮಾಡ್ಕೊಳ್ತಾರೆ. ಓಕೆ, ಅವರಿಗೆ ಫೀಲ್ ಆಗ್ತಾ ಇದೆ, ಸೊ ರಿಲೇಷನ್ಶಿಪ್ಪನ್ನ ನಾನು ಉಳಿಸ್ಕೊಳ್ಬೇಕು ಅಂತ. ಇಲ್ಲಿ ತುಂಬ ಜನ ಮ್ಯಾರಿಡ್ ಆಗಿದ್ದೀರಾ, ಬಟ್ ಜಸ್ಟ್ ಮ್ಯಾರಿಡ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ. ಅವ್ರ ಜೊತೆ ಒಂದು ಹ್ಯಾಪಿ ಲೈಫನ್ನ ನೀವಿಲ್ಲಿ ಲೀಡ್ ಮಾಡ್ತಾ ಇಲ್ಲ. ಓಕೆ, ಇಲ್ಲಿ ತುಂಬ ಜನಕ್ಕೆ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಸೊ ನೀವು ಮ್ಯಾರಿಡ್ ಆಗಿರುವಾಗ ಚೆನ್ನಾಗಿತ್ತು ನಿಮ್ಮ ರಿಲೇಷನ್ಶಿಪ್, ನಾನು ಆಲ್ರೆಡಿ ಹೇಳಿದೆ ಆ ಒಂದು. ಓಕೆ, ಸೊ ಓಕೆ, ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗುವಾಗ ಚೆನ್ನಾಗಿತ್ತು ನಿಮ್ಮ ರಿಲೇಷನ್ಶಿಪ್. ಇವಾಗ ಆ ಒಂದು
ಕೇರ್ ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ ಅದೆಲ್ಲದು ಕಡಿಮೆ ಆಗಿದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮ್ಯಾರಿಡ್ ಆಗಿದೆ, ಸೊ ಅನಿವಾರ್ಯವಾಗಿ ಅವ್ರ ಜೊತೆ ನೀವು ಲೈಫನ್ನ ಅನಿವಾರ್ಯವಾಗಿ ನೀವು ಅವ್ರ ಜೊತೆ ಲೈಫನ್ನ ಲೀಡ್ ಮಾಡುವಂಥ ಸಿಚುವೇಶನ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಓಕೆ, ಆ ಸಿಚುವೇಶನ್ ಏನಿತ್ತು, ನೀವು ಅನಿವಾರ್ಯವಾಗಿ ಅವ್ರ ಜೊತೆ ಏನು ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ, ಆ ಸಿಚುವೇಶನ್ ಅವರಿಗೆ ಅರ್ಥ ಆಗುವಂಥ ಚಾನ್ಸಸ್ಸು ಇದೆ ಇಲ್ಲಿ. ಕೆಲವೊಬ್ಬರಿಗೆ ನಿಮ್ಮ ಪರ್ಸನಿಗೆ ನೀವೇನು ಅನಿವಾರ್ಯವಾಗಿ ಅವ್ರ ಜೊತೆ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಥರ್ಡ್ ಪಾರ್ಟಿ ವಿಷಯದಿಂದ, ಅಂದರೆ ಬೇರೆ ಒಂದು ವ್ಯಕ್ತಿಯಿಂದ, ಮೂರನೇ ವ್ಯಕ್ತಿಯಿಂದ ನಿಮಗೆ ಅವರಿಗೆ ಅರ್ಥ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಆ ಒಂದು ಮಾತನ್ನು ಯಾರು ಮೂರನೇ ವ್ಯಕ್ತಿ ಅವ್ರಿಗೆ ಹೇಳ್ತಾರೆ, ನಿನ್ನ ವ್ಯಕ್ತಿ ಈ ಥರ, ನಿನ್ನ ಪರ್ಸನ್ ಈ ಥರ ಫೀಲ್ ಮಾಡ್ತಿದ್ದಾರೆ, ನಿನ್ನ ಜೊತೆ ಅವರು ಹ್ಯಾಪಿಯಾಗಿಲ್ಲ ಅಂತೇಳಿ ಅವ್ರು ಏನು ಕೇಳ್ತಾರೆ ಅದನ್ನು ಅವರು ಸರಿ ಮಾಡ್ಕೊಳ್ಳೋಂಥ ಚಾನ್ಸಸ್ ಇದೆ ಮೂರನೇ ವ್ಯಕ್ತಿ ಹೇಳೋದ್ರಿಂದ. ಓಕೆ, ಕೆಲವೊಬ್ರಿಗೆ ಇಲ್ಲಿ ಆ ಥರ ಎನರ್ಜಿ ಸಿಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.